ಸಿಗ್ನಲ್ ಆಯ್ತು, ಬಸ್ ನಿಲ್ದಾಣ ಆಯ್ತು. ಇದೀಗ ಮೆಟ್ರೋ ಸರದಿ. ಬೆಂಗಳೂರಿನ ನಮ್ಮ ಮೆಟ್ರೋದಲ್ಲಿ ಭಿಕ್ಷಾಟನೆಗೆ ಅವಕಾಶ ನೀಡಲಾಗಿದೆಯಾ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಹಸಿರು ಮಾರ್ಗದ ಮೆಟ್ರೋದಲ್ಲಿ ಭಿಕ್ಷೆ ಬೇಡಿದ್ದಾನೆ ವ್ಯಕ್ತಿ. ಸಿಗ್ನಲ್ ಆಯ್ತು, ಬಸ್ ನಿಲ್ದಾಣ ಆಯ್ತು, ದೇವಸ್ಥಾನಗಳಾಯ್ತು. ಇದೀಗ ನಮ್ಮ ಮೆಟ್ರೋ ಸರದಿ. ಹಾಗಾದ್ರೆ ಬೆಂಗಳೂರಿನ ನಮ್ಮ ಮೆಟ್ರೋದಲ್ಲಿ ಭಿಕ್ಷಾಟನೆಗೆ ಅವಕಾಶವನ್ನ ನೀಡಲಾಗಿದೆಯಾ ಎನ್ನುವುದು ಸದ್ಯದ ಪ್ರಶ್ನೆ. ಹಸಿರು ಮಾರ್ಗದ ಮೆಟ್ರೋದಲ್ಲಿ, ಗ್ರೀನ್ ಲೈನ್ ಮೆಟ್ರೋದಲ್ಲಿ ಭಿಕ್ಷೆ ಬೇಡಿದ್ದಾನೆ ವ್ಯಕ್ತಿ. ಭಿಕ್ಷೆ ಬೇಡ್ತಾ ಇರುವಂತಹ ವಿಡಿಯೋ ಇದೀಗ ಎಲ್ಲೆಡೆ ವೈರಲ್ ಆಗಿದೆ. ಮೆಟ್ರೋದಲ್ಲಿ ಭಿಕ್ಷಾಟನೆಗೆ ಅವಕಾಶ ನೀಡ್ತಾ BMRCL ಅನ್ನೋದು ಸದ್ಯದ ಪ್ರಶ್ನೆ. ನಮ್ಮ ಮೆಟ್ರೋ ನಡೆಗೆ ಮೆಟ್ರೋ ಪ್ರಯಾಣಿಕರು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಸಿಗ್ನಲ್ ಅಲ್ಲಿ ಭಿಕ್ಷೆಯನ್ನ ಬೇಡ್ತಾರೆ. ಬಸ್ ಸ್ಟಾಪ್ ಆಯ್ತು, ದೇವಸ್ಥಾನ ಆಯ್ತು. ಇದೀಗ ಮೆಟ್ರೋ ಸರದಿ ಬಂದಿದ್ಯಾ? ಬೆಂಗಳೂರಿನ ನಮ್ಮ ಮೆಟ್ರೋದಲ್ಲಿ ಭಿಕ್ಷಾಟನೆಗೆ ಒಂದು ಅವಕಾಶವನ್ನ ನೀಡಲಾಗಿದೆಯಾ? ಹಸಿರು ಮಾರ್ಗದ ಮೆಟ್ರೋದಲ್ಲಿ ಭಿಕ್ಷೆ ಬೇಡಿದ್ದಾನೆ ವ್ಯಕ್ತಿ. ಹಾಗಾದ್ರೆ ಅಲ್ಲಿನ ಸೆಕ್ಯೂರಿಟಿಗಳು ನೋಡಿ ಸುಮ್ಮನಿದ್ರ ಅನ್ನೋದು ಸದ್ಯದ ಪ್ರಶ್ನೆ. ಭಿಕ್ಷೆ ಬೇಡ್ತಾ ಇರೋ ವಿಡಿಯೋ ಇದೀಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಮೆಟ್ರೋದಲ್ಲಿ ಭಿಕ್ಷಾಟನೆಗೆ ಅವಕಾಶ ನೀಡ್ತಾ BMRCL. ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ಯಾವ ರೀತಿ ಈಗ ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದು ಬಸ್ ನಿಂತಾಗ ಬಸ್ ಒಳಗಡೆ ಬಂದು ಯಾವ ರೀತಿ ಭಿಕ್ಷೆಯನ್ನ ಬೇಡ್ತಾರೆ, ಅದೇ ರೀತಿ ನಮ್ಮ ಮೆಟ್ರೋದಲ್ಲಿ ಈ ರೀತಿಯಾದಂತಹ ದೃಶ್ಯ ಕಂಡು ಬಂದಿದೆ. ಇದು ಬೆಂಗಳೂರಿನಲ್ಲಿ ನಡೆದಿರುವಂತಹ ಘಟನೆ. ಬೆಂಗಳೂರಿನ ನಮ್ಮ ಮೆಟ್ರೋದಲ್ಲಿ, ಗ್ರೀನ್ ಲೈನ್ ಮೆಟ್ರೋದಲ್ಲಿ ಭಿಕ್ಷೆ ಬೇಡಿದ್ದಾನೆ ವ್ಯಕ್ತಿ. ಹಾಗಾದ್ರೆ ಮೆಟ್ರೋದಲ್ಲಿ ಭಿಕ್ಷಾಟನೆಗೆ ಅವಕಾಶ ನೀಡ್ತಾ ಇದೆಯಾ BMRCL ಅನ್ನೋದು ಸದ್ಯದ ಪ್ರಶ್ನೆ. ನಮ್ಮ ಮೆಟ್ರೋ ನಡೆಗೆ ಮೆಟ್ರೋ ಪ್ರಯಾಣಿಕರು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಈ ರೀತಿ ಅಂದ್ರೆ ಯಾವ ರೀತಿ ಬಸ್ಗಳಲ್ಲಿ ಭಿಕ್ಷೆ ಬೇಡ್ತಾರೆ ಅಥವಾ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಭಿಕ್ಷೆ ಬೇಡ್ತಾರೆ, ದೇವಸ್ಥಾನದಲ್ಲಿ ಭಿಕ್ಷೆ ಬೇಡ್ತಾರೆ, ಅದೇ ರೀತಿ ಇದೀಗ ಮೆಟ್ರೋ ಸರದಿ ಬಂದಿರುವಂಥದ್ದು. ಇದಕ್ಕೆ ತೀವ್ರ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಅಲ್ಲಿನ ಪ್ರಯಾಣಿಕರು. ಕಳೆದ 2 ದಿನಗಳಿಂದ ಈ ರೀತಿಯಾದಂಥ ಘಟನೆಗಳು ನಡೀತಾ ಇದೆ. ಸೊ ಹೀಗಾಗಿ ಸಾರ್ವಜನಿಕರು ಸಾಕಷ್ಟು ಅಸಮಾಧಾನವನ್ನ ಹೊರಹಾಕ್ತಿದ್ದಾರೆ. ಅಂದರೆ ಈ ರೀತಿ ಯಾಕೆ ಆಗ್ತಾ ಇದೆ, ಇದನ್ನ ಮೆಟ್ರೋದವರು ಗಮನಿಸ್ತಾ ಇಲ್ವಾ ಅನ್ನೋದು ಸದ್ಯದ ಪ್ರಶ್ನೆ.